ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರ್ಥ, ಮೀಟಿಂಗ್ ಹೇಗಿತ್ತು? ಮೀಟಿಂಗ್ ಹೇಗಿತ್ತು ಅಂದ್ರೆ ಮೀಟಿಂಗ್ ತರನೇ ಇತ್ತು. ಜೋಕಾ? ಓ ಕೂಲ್ ಡೌನ್. ಏನೋ ನಿಮ್ ಕಾಲ್ ಎಳಿಯಕ್ ಆತರ ಹೇಳದ್ನಪ್ಪ. ಮೀಟಿಂಗು ತುಂಬಾನೇ ಚೆನ್ನಾಗಿತ್ತು ಕಣ್ರಿ. ಒಂಥರ ನೈಸ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಅಟೆಂಪ್ಟ್ ಅಲ್ಲಿ ಡಿಸ್ಟಿಂಕ್ಷನ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಖಂಡಿತವಾಗ್ಲೂ ಪಾಸ್ ಆಗೇ ಆಗ್ತೀನಿ. ನನಗೆ ಗೊತ್ತಿತ್ತು ನೀವು ತುಂಬ ಚೆನ್ನಾಗಿ ಮಾಡಿರ್ತೀರಾ ಅಂತ. ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ. ಬಟ್ ಪಾರ್ಥ, ಈ ಖುಷಿ ವಿಚಾರದಲ್ಲಿ ಒಂದು ಬೇಜಾರಿನ ವಿಚಾರ ಏನು ಗೊತ್ತಾ? ಏನು? ಈ ವಿಷಯನ ನೀವು ನಾನು ಕೇಳಿದ ಮೇಲೆ ನನಗೆ ಹೇಳ್ತಾ ಇದ್ದೀರಾ, ಬಟ್ ನೀವೇ ನಿಮ್ಗೆ ಹೇಳಬೇಕು ಅಂತ ಅನಿಸಿಲ್ಲ ಅಲ್ವಾ? ಈ ಸಂತೋಷದ ವಿಷಯನ ನನ್ನ ಜೊತೆ ಶೇರ್ ಮಾಡ್ಕೊಳಕ್ ಆಗದೆ ಇರೋಷ್ಟು ಬ್ಯುಸಿ ಆಗಿದ್ದೀರಾ ಅಲ್ವಾ? ಒಂದು ಫೋನೋ ಮೆಸೇಜೋ ಮಾಡಿ ಹೇಳಿದ್ರೆ ಏನು ಗಂಟು ಹೋಗ್ತಿತ್ತು ನಿಮ್ಮದು? ರೀ ಏನ್ರಿ ನೀವು ಗಂಟು ಗಿಂಟು ಅಂತೆಲ್ಲ ಇಷ್ಟೊಂದು ಹೆವಿ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀರಾ? ಅದು ನಾನು ನಿಮ್ಗೆ ಹೇಳಬೇಕು ಅಂತಾನೆ ಇದ್ದೆ. ಅಷ್ಟೊಳಗೆ ನೀವೇ ಕೇಳ್ಬಿಟ್ರಲ್ಲ, ಅದಕ್ಕೆ ಹೇಳಿಲ್ಲ. ಏನ್ ಮಾಡ್ಲಿ? ಹಲೋ, ಡೌಗಳೆಲ್ಲ ಮಾಡಬೇಡಿ. ಅರೆ ಡವ್ ಅಲ್ಲ ಕಣ್ರಿ, ಲವ್. ನಿಮ್ಮ ಮೇಲೆ ನನಗೆ ಹೆವಿ ಲವ್ ಆಗ್ಬಿಟ್ಟಿದೆ. ಐ ಮೀನ್, ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಹಾರ್ಟಲ್ಲಿ ಒಂಥರ ಹಾರ್ಮೋನಿಯಂ ಬಾರಿಸ್ದಂಗಾಗತ್ತೆ ಗೊತ್ತಾ? ಒಂಥರ ಕೀಟ್ಲೆ ಎಲ್ಲ ಮಾಡಬೇಕು ಅನ್ಸುತ್ತೆ. ಅದಕ್ಕೆ. ಹಲೋ, ಏನು ಮಾಡ್ತಿದ್ದೀರಾ? ಏನು ಮಾಡ್ತಾ ಇದ್ದೀನಿ? ಏನಿಲ್ಲ, ಸುಮ್ಮನೆ ಮಲ್ಕೊಳ್ಳಿ ನೀವು. ಏನು ವಿಷಯ? ಅಪ್ಪಿ, ಸಾರಿ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಪಾರ್ಥ ಅವ್ರ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಕೇಳಬೇಕಿತ್ತು. ಅವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ. ಸಾರಿ ಅಪ್ಪಿ, ಡೋಂಟ್ ಮೈಂಡ್, ಬಟ್ ಸ್ವಲ್ಪ ಎಮರ್ಜೆನ್ಸಿ ಇದೆ. ಎಬಸ್ಸಿಯಾ? ಇಲ್ಲ, ಅವರು ತುಂಬ ಸುಸ್ತಾಗ್ತಾ ಇದೆ, ತಲೆನೋವು ಅಂತ ಮಲ್ಕೊಂಡಿದ್ದಾರೆ. ಎದ್ರೆ ನಾನು ಹೇಳ್ತೀನಿ ಅವ್ರಿಗೆ. ಅದಕ್ಕೆ ಅದು ನಂಗೆ ಸ್ವಲ್ಪ ಹೆಡೇಕ್ ಆಗ್ತಾ ಇತ್ತು, ಅದಕ್ಕೆ ಮಲ್ಕೊಂಡಿದ್ದೆ. ನಿಮ್ಮ ವಾಯ್ಸ್ ಕೇಳಿಸ್ತಲ್ಲ, ಅದಕ್ಕೆ ಬಂದೆ. ಏನು ವಿಷಯ? ಅದಕ್ಕೆ ತಲೆನೋವು ಅಂತಾರಲ್ಲ, ಯಾಕೆ ಏನಾಯ್ತು? ಅದಕ್ಕೆ ಅದು ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅಲ್ವಾ, ಅದಕ್ಕೆ ಲೈಟಾಗಿ ಹೆಡ್ಡೇಕ್ ಆಗ್ತಾ ಇತ್ತು. ಇನ್ನೇನು ಇಲ್ಲ, ಐಮ್ ಫೈನ್. ಹೇಳಿ, ಏನು ವಿಷಯ? ಪಾರ್ಥ ಅವರೇ, ನಿಮ್ಮ ಅಣ್ಣ ಇನ್ನೂ ಮನೆಗೆ ಬಂದಿಲ್ಲ. ನಾನು ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಿಲ್ಲ. ಅವ್ರ ಸ್ಕೆಡ್ಯೂಲ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ಹೌದಾ? ಐ ಮೀನ್, ಆ ಥರದ್ದು ಯಾವುದೋ ಶೆಡ್ಯೂಲ್ ಬಗ್ಗೆ ನಂಗೆ ಹೇಳಿಲ್ವಲ್ಲ. ಇಲ್ಲ ಅದಕ್ಕೆ ನನಗೆ ಐ ಡೋಂಟ್ ನೋ. ಓಕೆ, ಇಟ್ಸ್ ಓಕೆ. ನೀವು ರೆಸ್ಟ್ ಮಾಡಿ, ಅವ್ರ ಮನೆಗೆ ಬರ್ತಾರೆ ಬಿಡಿ. ಅದಕ್ಕೆ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಐ ಮೀನ್, ಹೆಡ್ಡೇಕ್ ಹೋಗುತ್ತೆ. ಇಟ್ಸ್ ಓಕೆ, ನಥಿಂಗ್ ಟು ವರಿ. ಐ ಮೀನ್, ಬಿಗ್ ಬ್ರೋ ಮುಂದೆ ಇದೆಲ್ಲ ಯಾವ ಲೆಕ್ಕ? ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೋಗಿ ನೋಡ್ಕೊ ಬರ್ತೀನಿ. ಓಕೆನಾ? ಯು ಶ್ಯೂರ್? ಶ್ಯೂರ್. ಥ್ಯಾಂಕ್ ಯು. ಪಾರ್ಥ ಅವ್ರು ಸಿಕ್ತಿದ್ದಂಗೆ ಕಾಲ್ ಮಾಡಿ. ಸರಿ. ಅದಕ್ಕೆ ಹಲೋ ಅತ್ತಿಗೆ. ಆನಂದ್ ಅವರೇ, ನೀವು ಗೌತಮ್ ಅವ್ರ ಜೊತೆ ಇದ್ದೀರಾ? ಇಲ್ವಲ್ಲ, ಯಾಕೇನು ಸಮಾಚಾರ? ಇಲ್ವಾ? ಇಲ್ಲ, ಅವ್ರು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ನಾನು ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಿಲ್ಲ. ನಾನು ಡ್ರೈವರ್ ಅಣ್ಣ ಕಾಲ್ ಮಾಡಿದ್ದೆ. ಗೌತಮ್ ಅವರೇ ಕಾರ್ ತಗೊಂಡು ಹೋದ್ರು ಅಂತ ಹೇಳಿದ್ರು. ಅವ್ರಿಗೆ ಇವತ್ತು ಬೇರೆ ಯಾವುದಾದ್ರು ಮೀಟಿಂಗ್ ಇದೆಯಾ? ಯಾರನ್ನಾದ್ರೂ ಮೀಟ್ ಮಾಡಕ್ ಹೋಗಿದಾರಾ? ನಿಮಗೆ ಗೊತ್ತಿರುತ್ತಲ್ವಾ, ಅದಕ್ಕೆ ಕೇಳ್ತಿದ್ದೀನಿ. ಅಲ್ಲ, ಆಫೀಸಲ್ಲಿ ಮೀಟಿಂಗ್ ಏನಿಲ್ಲ ಅತ್ತಿಗೆ, ಆದರೂ ಯಾಕೆ ಫೋನ್ ತೆಗಿತಾ ಇಲ್ಲ? ಏನೋ ಗೊತ್ತಿಲ್ಲ ಆನಂದ್ ಅವರೇ, ನನ್ಗೆ ಯಾಕೋ ಸ್ವಲ್ಪ ಭಯ ಆಗ್ತದೆ. ಅವ್ರು ಯಾವತ್ತೂ ಈ ರೀತಿ ಮಾಡಿದವರಲ್ಲ. ಇಷ್ಟೇ ಇಂಪಾರ್ಟೆಂಟ್ ಮೀಟಿಂಗ್ ಇರಲಿ ನನ್ನ ಫೋನ್ ರಿಸೀವ್ ಮಾಡ್ತಿದ್ರು, ಇಲ್ಲ ಅಟ್ಲೀಸ್ಟ್ ನನಗೆ ಮೆಸೇಜ್ ಮಾಡ್ತಿದ್ರು. ಬಟ್ ಇವತ್ತೇನೂ ಆಗಿಲ್ಲ ಆ ಥರದ್ದು. ನನ್ಗೆ ಏನಾಗ್ತಿದೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ಆನಂದ್ ಅವರೇ. ನಾನು ಇವನಿಗೆ 1000 ಸರ್ತಿ ಹೇಳಿದ್ದೀನಿ ಅತ್ತಿಗೆ, ರಾತ್ರಿ ಹೊತ್ತು ಒಬ್ಬೊಬ್ಬನೇ ಹೋಗ್ಬೇಡ ಕಣೋ, ಹೋಗಂಗಿದ್ರೆ ಡ್ರೈವರ್ನ ಕರ್ಕೊಂಡು ಹೋಗು ಅಂತ. ನನ್ನ ಮಾತೇ ಕೇಳಲ್ಲ, ಅವನದೇ ಲೋಕದಲ್ಲಿ ಇದ್ದು ಬಿಡ್ತಾನೆ. ಆನಂದ್ ಅವರೇ, ಅವ್ರು ಇವತ್ತು ಆಫೀಸಲ್ಲಿ ನಾರ್ಮಲ್ ಆಗಿದ್ರಾ? ಅಲ್ಲ, ಅವ್ರ ಅಮ್ಮ ಅವ್ರ ತಂಗಿ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡ್ರಾ? ಅವ್ರು ನೆನ್ಪಾಟ್ಕೊಟ್ರಾ? ಅದು ಅದಕ್ಕೆ ಏನಾಯ್ತು ಅಂದರೆ, ನಮ್ಮ ಮನೆಗೆ ಹೊಸದಾಗಿ ಸುಧಾ ಅಂತ ಕೆಲಸಕ್ಕೆ ಬಂದಿದ್ದಾಳಲ್ಲ, ಅವಳು ಇವತ್ತು ಸಜ್ಜಪ್ಪ ಮಾಡಿದ್ಲು. ಅದನ್ನು ತೊಗೊಂಡೋದೆ ಆಫೀಸ್ಗೆ. ಅದು ನೀವು ತಿಂತಿದ್ದಂಗೆ ಅವನಿಗೆ ಅಮ್ಮನ ನೆನಪಾಗೋಯ್ತು. ಅದಕ್ಕೆ ನಮ್ಮಮ್ಮನೂ ಸೇಮ್ ಹಿಂಗೆ ಮಾಡ್ತಾ ಇದ್ಲು ಕಣೋ, ಸೇಮ್ ಅದೇ ಕೈ ರುಚಿ ಅಂತ ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ಟ. ಆಮೇಲೆ ಆ ಹುಡುಗಿಗೆ ಚಿನ್ನದ ಬಳೆ ಮಾಡಿಸ್ಕೊಡು ಅಂತ ದುಡ್ಡು ಕೊಟ್ಟ ಅದಕ್ಕೆ. ಓ, ಆ ಕಾರಣಕ್ಕೆ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಇದ್ರೂ ಇರ್ಬೋದು ಅದಕ್ಕೆ.
ಅವನ ಒಳಗಿನ ನೋವು ಸಂಕಟ ಏನು ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ. ನೀವೇನು ವರಿ ಮಾಡ್ಕೋಬೇಡಿ, ನಿಮಗೆ ಗೊತ್ತಲ್ಲ ಅವ್ನು ಮೊದಲೇ ಮೂಡಿ ಫೆಲೋ ಥರ ಬೇಜಾರಾದಾಗ ಎಮೋಷ್ನಲ್ ಆದಾಗ ಎಲ್ಲೋ ಒಂದು ಕಡೆ ಕೂತಿರ್ತಾನೆ, ಆಮೇಲೆ ಎದ್ದು ಬರ್ತಾನೆ. ನಾನು ಟ್ರೈ ಮಾಡ್ತೀನಿ ರೀ, ವಿಚಾರಿಸ್ತೀನಿ. ಹಾಂ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಹಾಂ, ಥ್ಯಾಂಕ್ ಯು. ಎಲ್ಲೋಗಿರ್ಬೋದು ಇವನು? ಫೋನ್ ರಿಸೀವ್ ಮಾಡದೇ ಇರೋಷ್ಟು ಡಿಸ್ಟರ್ಬಲ್ಲಿ ಗಾಡಿ ಓಡಿಸ್ತಿದಾರ ಇವರು. ದೇವ್ರೆ, ಅವ್ರು ಸೇಫ್ ಆಗಿರಲಿ, ಅವ್ರಿಗೇನೂ ಆಗದೆ ಇರಲಿ. ಛೇ, ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಯಾಕೆ ಇವ್ರು ಕಾಲ್ ಪಿಕ್ ಮಾಡ್ತಿಲ್ಲ? ಅವ್ರ ತಾಯಿ ಮತ್ತೆ ತಂಗಿ ಬಗ್ಗೆ ಗೊತ್ತಾದ್ಮೇಲೆ ಅವ್ರು ಸ್ವಲ್ಪ ಬೇರೆ ಥರನೇ ಇದ್ರು, ನಾರ್ಮಲ್ ಆಗೇ ಇರಲಿಲ್ಲ. ಅಕ್ಕರೆ, ಇದ್ಯಾಕೆ ಅಕ್ಕರೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಾಯ್ತು? ನಿಮ್ಮ ಭಾವ ಇನ್ನೂ ಮನೆಗೆ ಬಂದಿಲ್ಲ ಮಲ್ಲಿ. ಎಲ್ಲೋಗಿದಾರಂತಾನೆ ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಲೇಟ್ ಆದರೆ ಅವರೇ ಹೇಳೋರು, ಇಲ್ಲ ಅಟ್ಲೀಸ್ಟ್ ಮೆಸೇಜ್ ಹಾಕೋರು. ಆದರೆ ಇವತ್ತು ಆ ರೀತಿ ಏನೂ ಆಗಿಲ್ಲ. ಒಂದ್ಸಲ ಮಾತಾಡಿದ್ರೆ ನನಗೆ ಒಂದು ಚೂರು ನೆಮ್ಮದಿ ಆಗಿರೋದಾದರೆ ಏನೋ ಗೊತ್ತಿಲ್ಲ, ತುಂಬಾ ಟೆನ್ಷನ್ ಆಗ್ತದೆ ನನಗೆ. ಅಕ್ಕರೆ, ಅಷ್ಟಕ್ಕೆ ಯಾರ ಟೆನ್ಷನ್ ಮಾಡ್ಕೊಂತಾರ? ನೀವೊಳ್ಳೆ ಅವ್ರನ್ನ ಎಳೆ ಮಗನ ಬಿಟ್ಟರೆ ತಪ್ಪಿಸ್ಕೊಂಡ್ಬಿಡ್ತಾರೆ ಅನ್ನಕ್ಕೆ. ಏನೋ ಕೆಲ್ಸದ ಒತ್ತಡ ಅಲ್ವಾ, ಬಿಸಿ ಆಗ್ಬಿಟ್ಟವ್ರೆ ಪಾಪ, ಅದಕ್ಕೆ ಕೈಗೆ ಸಿಗ್ತಾ ಇಲ್ಲ. ನೀವಿಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಟೆನ್ಷನ್ ಇನ್ನೂ ಜಾಸ್ತಿ ಆಯ್ತದೆ, ಕಡಿಮೆ ಆಗಕ್ಕಿಲ್ಲ. ನೋಡಿ, ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆರಾಮಾಗೋಗಿ ಮನೆ ಕಳಿ, ಬರ್ತಾರ ಅವರು. ಇಲ್ಲ ಅಲ್ಲಿ ವಿಷಯ ಬೇರೆನೆ. ಏನು ವಿಷಯ ಬ್ಯಾರೇನೆ ಐತಾ? ಏನಕ್ಕರೆ ಅದು? ಅಲ್ಲ, ಅದು ಅವ್ರೇನೋ ಟೆನ್ಷನಲ್ಲಿದ್ದರು. ಅವ್ರ ಮನಸ್ಥಿತಿ ಸ್ವಲ್ಪ ಸರಿಗಿರಲಿಲ್ಲ, ಅದಕ್ಕೆ ನನಗೆ ಚಿಂತೆ ಆಗ್ತದೆ. ಅಕ್ಕರೆ, ಅದು ಯೋನೇ ಆಗಿರ್ಲಿ. ನೋಡಿ, ನೀವು ಭಾವನವರು ಹೆಂಗೆ ಅಂತ ನನಗೆ ಸಂದಾಗ ಗೊತ್ತು. ಏನೇ ಇದ್ರು ಮಾತಾಡ್ಕಂತೀರಾ, ಒಬ್ರಿಗೊಬ್ರು ಹೇಳ್ಕಂತೀರಾ. ಇವಾಗ ಅವ್ರು ಏನು ಹೇಳಿಲ್ಲ ಅಂದಮೇಲೆ ಅಂತ ತಲೆ ಕೆಡ್ಸ್ಕೊಳ ಅಂಥದ್ದು ಏನೂ ಇರಕ್ಕಿಲ್ಲ ಬಿಡಿ. ನೀವು ಸುಮ್ಮನೆ ತಲೆ ಕೆಡ್ಸ್ಕೊಂತಿದ್ದೀರಾ ಅಷ್ಟೇ, ಟೆನ್ಷನ್ ಮಾಡ್ಕೋಬೇಡಿ, ಅವ್ರು ಬರ್ತಾರೆ. ಆದರೂ ಮಲ್ಲಿ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ, ಟೆನ್ಷನ್ ಆಗೇ ಆಗುತ್ತಲ್ವಾ? ಅವ್ರು ಯಾವತ್ತೂ ಹೀಗೆ ಮಾಡಿದವ್ರಲ್ಲ. ಅಕ್ಕರೆ, ನಿಮ್ಗೆ ಇಷ್ಟೊಂದು ಟೆನ್ಷನ್ ಆಗ್ತೈತೆ ಅಂದರೆ ನಾನು ಅವ್ರಿಗೆ ಹೇಳ್ತೀನಿ, ಅವ್ರು ಹೋಗ್ಬಿಟ್ಟು ಹುಡುಕೊಂಬರ್ತಾರೆ. ಇಲ್ಲ ಪರವಾಗಿಲ್ಲ, ಪಾರ್ಥ ಅವ್ರು ಹೋಗಿದ್ದಾರೆ. ಓ, ಪಾರ್ಥ ಅವ್ರು ಹೋಗವ್ರಾ? ಮತ್ ಬಿಡಿ, ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಅವ್ರು ಕರ್ಕೊಂಬರ್ತಾರೆ. ಅಕ್ಕರೆ, ನೀವು ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಬರ್ತಾರೆ, ಸುಮ್ಮನಿರಿ. ಮಾಮ, ನೀವು ಸ್ಕೂಲ್ಗೆಲ್ಲ ಹೋಗಿದ್ದೀರಾ? ಓ, ಹೋಗಿದ್ದೀನಿ. ನಾನು ಹೋಗಲ್ಲ ಅಂದರೆ ನಿಮ್ಮ ಅಮ್ಮನ ಥರನೇ ನಮ್ಮಮ್ಮನೂ ಬಿಡ್ತಾ ಇರಲಿಲ್ಲ. ನಿಮ್ಗಮ್ಮ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.